ಲಿಂಗ್ಲಾಪುರ, ಸಿದ್ದರಹಟ್ಟಿ, ಬಕ್ಕಪ್ಪನಕೊಪ್ಪಲು ಮೂರು ಹಳ್ಳಿಯ ಮಕ್ಕಳ ಶಿಕ್ಷಣಕ್ಕೆ ಕೆಪಿಎಸ್ ಮ್ಯಾಗ್ನೆಟ್ ಪೆಟ್ಟು. ಕೆಪಿಎಸ್ ಮ್ಯಾಗ್ನೆಟ್ ಹೆಸರಲ್ಲಿ ಸಿದ್ದರಹಟ್ಟಿ ಲಿಂಗ್ಲಾಪುರ ಸರ್ಕಾರಿ ಶಾಲೆಯನ್ನು ಜೌಗಲ್ ಶಾಲೆಗೆ ವಿಲೀನಗೊಳಿಸಲು ಹೊರಟಿರುವ ಸರ್ಕಾರದ ಈ ಅಪ್ರಜಾತಾಂತ್ರಿಕ ಯೋಜನೆಯ ವಿರುದ್ಧ ಹಾಸನ ಜಿಲ್ಲೆಯ ಅರಸೀಕೆರೆ ತಾಲೂಕಿನ ಸಿದ್ದರಹಟ್ಟಿ ಲಿಂಗ್ಲಾಪುರ ಗ್ರಾಮದ ವಿದ್ಯಾರ್ಥಿ ಹಾಗೂ ಪೋಷಕರು ಪ್ರತಿಭಟನೆ ನಡೆಸಿದರು. ಪ್ರತಿಭಟನಾ ಸಭೆಯನ್ನು ಉದ್ದೇಶಿಸಿ ಎಐಡಿಎಸ್ಒ ವಿದ್ಯಾರ್ಥಿ ಸಂಘಟನೆಯ ಜಿಲ್ಲಾ ಅಧ್ಯಕ್ಷರಾದ ಚೈತಾರ್ ಅವರು ಮಾತನಾಡಿ, ಸರ್ಕಾರ ಕೆಪಿಎಸ್ ಮ್ಯಾಗ್ನೆಟ್ ಯೋಜನೆ ಬಡವರ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಎಂದು ಬೀಗಿಕೊಳ್ಳುತ್ತಿದೆ. ಮತ್ತೊಂದೆಡೆ ಸಂಪೂರ್ಣವಾಗಿ ಗ್ರಾಮೀಣ ಭಾಗದ ಶಾಲೆಗಳಿಗೆ ಅವಲಂಬಿತವಾಗಿರುವ ಮಕ್ಕಳ ಭವಿಷ್ಯ ಹವಾನಿಯಂತ್ರಣ ಕೊಠಡಿಗಳಲ್ಲಿ ಕುಳಿತು ಮಾತನಾಡುವವರಿಗೆ ಕಾಣಿಸುತ್ತಿಲ್ಲ. ಸಿದ್ದರಹಟ್ಟಿ ಲಿಂಗ್ಲಾಪುರ ಶಾಲೆಗೆ ಸುತ್ತಮುತ್ತಲಿನ ಮೂರು ಹಳ್ಳಿಗಳಿಂದ ಮಕ್ಕಳು ಇದಾಗಲೇ 2 ಕಿಲೋಮೀಟರ್ ನಂದ ನಡೆದುಕೊಂಡು ಬರುತ್ತಿದ್ದಾರೆ. ಈ ಶಾಲೆಯನ್ನು ಮುಚ್ಚಿದರೆ ಇಲ್ಲಿನ ಮಕ್ಕಳ ಭವಿಷ್ಯ ಸಂಪೂರ್ಣವಾಗಿ ಹಾಳಾಗುತ್ತದೆ. ಇದನ್ನು ಸರ್ಕಾರ ಗಮನದಲ್ಲಿಟ್ಟುಕೊಂಡು ಗ್ರಾಮೀಣ ಭಾಗದ ಶಾಲೆಗಳನ್ನು ಮೂಲಭೂತ ಸೌಕರ್ಯಗಳನ್ನು ಒದಗಿಸಿ ಶಿಕ್ಷಕರನ್ನು ನೇಮಕ ಮಾಡಿಕೊಂಡು ಅಭಿವೃದ್ಧಿಪಡಿಸುವತ್ತ ಜವಾಬ್ದಾರಿಯುತವಾಗಿ ನಡೆಯಬೇಕು ಎಂದು ಆಗ್ರಹಿಸಿದರು. ನಂತರ ಸಾರ್ವಜನಿಕ ಶಿಕ್ಷಣ ಉಳಿಸಿ ಸಮಿತಿ ರಚನೆಯಾಯಿತು. ಸಾರ್ವಜನಿಕ ಶಿಕ್ಷಣ ಉಳಿಸಿ ಸಮಿತಿಯ ಗಿರೀಶ್ ರವರು ಮಾತನಾಡಿ, ಇದುವರೆಗೂ ಬಸ್ಸೇ ಕಾಣದ ಊರು ಲಿಂಗ್ಲಾಪುರ. ಗ್ರಾಮಸ್ಥರಿಗೆ ಬಸ್ಸಿನ ಸೌಕರ್ಯ ಇದುವರೆಗೂ ಕಲ್ಪಿಸಿಲ್ಲ. ಹಲವು ಬಾರಿ ಅಧಿಕಾರಿಗಳಿಗೆ ಮನವಿ ಮಾಡಿದ್ದೇವೆ. ಒಂದಲ್ಲ ಒಂದು ನೆಪ ಹೇಳಿ ಸಮಸ್ಯೆಗಳಿಂದ ದೂರ ಉಳಿಯುತ್ತಿದ್ದಾರೆ. ಇಂತಹ ಸಂದರ್ಭದಲ್ಲಿ ನಮ್ಮೂರಿನ ಶಾಲೆಯನ್ನು ಮುಚ್ಚಿ ಮಕ್ಕಳ ಜೌಗಲ್ ಶಾಲೆಗೆ ಹೋಗುವುದು ದೂರದ ಮಾತು. ಇಲ್ಲಿನ ಪೋಷಕರು ಮಕ್ಕಳನ್ನು ಶಾಲೆಗೆ ಕಳಿಸುವುದೇ ನಿಲ್ಲಿಸಬಹುದು. ಇದರಿಂದ ಗ್ರಾಮೀಣ ಮಟ್ಟದ ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳು ಶಿಕ್ಷಣದಿಂದ ವಂಚಿತರಾಗುತ್ತಾರೆ ಮತ್ತು ಇದಕ್ಕೆ ನೇರವಾಗಿ ಸರ್ಕಾರವೇ ಜವಾಬ್ದಾರಿ ತೆಗೆದುಕೊಳ್ಳಬೇಕು ಎಂದು ಈ ಸಂದರ್ಭದಲ್ಲಿ ಆಗ್ರಹಿಸಿದರು. ಮತ್ತೊಬ್ಬ ಸಾರ್ವಜನಿಕ ಶಿಕ್ಷಣ ಉಳಿಸಿ ಸಮಿತಿಯ ಕರಿಯಪ್ಪರವರು ಮಾತನಾಡಿ, ನಾವು ಅಲೆಮಾರಿ ಜನಗಳು, ತಿಂಗಳಲ್ಲಿ 1 ವಾರ ಹಳ್ಳಿಯಲ್ಲಿ ಉಳಿಯುತ್ತೇ ಹೆಚ್ಚು. ನಮ್ಮೂರಿನಲ್ಲಿ ಶಾಲೆ ಇರುವುದರಿಂದ ಮಾತ್ರ ನಮ್ಮ ಮಕ್ಕಳು ಶಾಲೆಗೆ ಹೋಗುತ್ತಿರುವುದು. ಸರ್ಕಾರ ಹಳ್ಳಿಯ ಮಕ್ಕಳ ಭವಿಷ್ಯವನ್ನು ಉಳಿಸುವುದಾದರೆ ಶಾಲೆ ನಮ್ಮೂರಲ್ಲೇ ಉಳಿಸಲಿ, ಇಲ್ಲದಿದ್ದರೆ ಕತ್ತಲೆಯ ಜಗತ್ತಿಗೆ ದೂಡಲಿ ಎಂದು ಆಕ್ರೋಶ ವ್ಯಕ್ತಪಡಿಸಿದರು.